ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಕೂಡ ತುಂಬಾ ಸುಖವಾಗಿ ಮತ್ತೆ ಆರಾಮಾಗಿ ಇದೀರಾ ಅಂತ ಅನ್ಕೊಳ್ತಾ ಶ್ಲೋಕ 33 ಈ ಶ್ಲೋಕ ಕೊನೆ ತನಕ ನೋಡಿ, ನಿಮ್ಮ ಜೀವನವೇ ಬದಲಾಗುವಂತಹ ಶಕ್ತಿ ಈ ಶ್ಲೋಕಕ್ಕಿದೆ. ಇದು ಒಂದು ಕತೆ ಹೇಳ್ತೇನೆ. ಆ ಕಥೆಯಲ್ಲಿ ನಿಜವಾಗಿಯೂ ಕೂಡ ನಿಮ್ಮ ಪರಿವರ್ತನೆಗಳು ಹೊಂದುವಂತಹ ಶಕ್ತಿ ಇದಕ್ಕಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಶ್ಲೋಕದ ವಿವರಣೆಯನ್ನು ಕೊಡ್ತೇನೆ, ನಂತರ ಕಥೆಯ ಮುಖಾಂತರ ವಿವರಿಸ್ತೇನೆ. ಆಗ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಆದ್ದರಿಂದ ಜ್ಞಾನವಂತನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿಗ್ರಹದಿಂದ ಫಲವೇನು? ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಒಂದು ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ, ನನಗೆ ಜೀವನದಲ್ಲಿ ಬದಲಾವಣೆ ಹೊಂದಬೇಕು ಅಂತ ಇದೆ, ಆದ್ರೆ ನನಗೆ ಬದಲಾವಣೆ ಹೊಂದಲಿಕ್ಕೆ ಆಗ್ತಿಲ್ಲ. ನಾನು ಏನೋ ಒಂದು ಮಾಡ್ತೀನಿ ಅನ್ನುವಾಗ ನಾನು ಜ್ಞಾನಿ ಆಗ್ಬೇಕು, ಆದ್ರೆ ನನ್ನಿಂದ ಆಗ್ತಿಲ್ಲ. ಆ ಒಂದು ಕೆಟ್ಟ ಗುಣಗಳಿಂದ ನನಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೊರಗೆ ಬರ್ಬೇಕು ಅಂತ ಅನ್ಕೊಳ್ತಾ ಇದ್ದೇನೆ, ಆದ್ರೆ ನನಗೆ ಆಗ್ತಿಲ್ಲ. ಇದಕ್ಕೆ ಏನಾದ್ರೂ ಪರಿಹಾರ ಇದೆ ಅಂತ ಹೇಳಿ ಶಿಷ್ಯ ಕೇಳಿದಾಗ ಆಗ ಗುರುಗಳು ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಇವಾಗ ನೋಡು, ಹರಿಯುವ ನದಿಗೆ, ಈಗ ನಿನಗೆ ಆ ನದಿ ಹರಿಯುವಂಥದ್ದು ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಇಟ್ಕೋ. ಸೊ ನೀನ್ ಅದಕ್ಕೆ ಒಂದು ಅಡ್ಡ ಗೋಡೆ ಕಟ್ಟಿದ್ರೆ ಅದು ಒಂದು ನೀರು ನಿಂತು ಹೋಗ್ತದೆ. ಆದ್ರೆ ಕಾಲ ಕ್ರಮೇಣ ಕಳೆದು ಹೋದಾಗ ನೀರು ಜಾಸ್ತಿ ಆದ್ರೆ, ಅದು ಒತ್ತಡ ಜಾಸ್ತಿ ಆಗಿದೆ, ಏನಾಗ್ತದೆ, ಆ ಗೋಡೆಯನ್ನೇ ಒಡೆದು ಹೋಗ್ತದೆ ಅನ್ನೋದನ್ನ ಅಂತ ಹೇಳಿದ್ರೆ ಯಾರಿಂದ ಕೂಡ ತಡಿಲಿಕ್ಕೆ ಸಾಧ್ಯವಿಲ್ಲ. ಈಗ ಒಬ್ಬನ ಮನುಷ್ಯನಲ್ಲಿ ನಿಜವಾದ ಗುಣ ಇದ್ರೆ ಅವನು ಯಾವತ್ತಿದ್ರೂ ಕೂಡ ಅದು ಹುಟ್ಟಿದ ಗುಣ ಸುಟ್ಟರು ಕೂಡ ಹೋಗಲ್ಲ ಅನ್ನೋ ಮಾತುಗಳು ಕೇಳಿರ್ತೇವೆ. ಅದೇ ಒಂದು ಇದೇ ಶ್ಲೋಕದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಶ್ರೀಕೃಷ್ಣರು ಹೇಳ್ತಾರೆ, ಒಂದು ಹಿಂದಿನ ಜನ್ಮದಲ್ಲಿ, ಈಗ ನಮಗೆ ಹಿಂದೆ ಒಂದು ಜನ್ಮ ಇರ್ತದೆ, ಅಥವಾ ಹಿಂದೆ ಒಂದು ನಮಗೆ ಏನೋ ಒಂದು ಲಿಂಕ್ ಇದ್ದಾಗ ನಾವು ಈ ಒಂದು ಪರಿವರ್ತನೆಗಳನ್ನು ಹೊಂದಲಿಕ್ಕೆ ಸಾಧ್ಯ. ನಮಗೆ ಆ ಒಂದು ಏನ್ ಲಿಂಕ್ ಇರ್ತದೆ, ನಾವು ಯಾರೇ ಏನೇ ಹೇಳಿದ್ರು ಕೂಡ ನಾವು ಮತ್ತೆ ಮತ್ತೆ ಅದನ್ನೇ ಮಾಡ್ತೇವೆ. ಈಗ ಒಬ್ಬ ವ್ಯಕ್ತಿಗೆ ಸಿಟ್ಟಿದೆ, ಅದನ್ನು ನೀನು ತೋರಿಸ್ಬೇಡ ನಿನ್ನ ಅಂತ ಹೇಳಿದಾಗ ಕೂಡ ಆ ವ್ಯಕ್ತಿ ಬದಲಾಗಲ್ಲ. ಹೊರತಾಗಿ ತನ್ನನ್ನು ತಾನು ಮಾತ್ರ ಬದಲಾದ್ರೆ ಮಾತ್ರ ಅದು ಬದಲಾವಣೆ ಆಗ್ತದೆ. ಹೊರತಾಗಿ ಇನ್ನೊಬ್ರು ಏನೇ ಹೇಳಿದ್ರೆ ಕೂಡ ಅವನು ಬದಲಾಗಲ್ಲ ಅನ್ನೋದೇ ಈ ಶ್ಲೋಕದ ಒಳಾರ್ಥ. ಸೊ ಕಂಟಿನ್ಯೂ ಮಾಡುವ ಸ್ಟೋರಿಗೆ ಅಂತ ಹೇಳಿದ್ರೆ, ಈಗ ನೋಡು, ಆ ನದಿ ನಿನಗೆ ಹರಿದು ಹೋಗ್ತದೆ. ಸೊ ಅದೇ ನದಿಯನ್ನ ನೀನು ಬೇರೆ ರೀತಿಯಾಗಿ ಉಪಯೋಗಿಸ್ಬೇಕು. ಈ ನದಿಯನ್ನ ಕಟ್ಟೋದಕ್ಕಿಂತ ಹೊರತಾಗಿ ಎಲ್ಲೋ ಒಂದು ಖಾಲಿ ಇದ್ದ ಹೊಲಕ್ಕೆ ಅಥವಾ ಒಣಗಿದ ಭೂಮಿಗೆ ಬಿಟ್ರೆ ಆ ಒಂದು ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಅದರಿಂದ ಒಂದು ಫಲವತ್ತೆ ಆದ್ರೂ ಬರ್ತದೆ. ಅಷ್ಟೇ ಅಲ್ಲದೆ ನಿರಂತರವಾಗಿ ಅದು ಹರಿತಾ ಇದ್ರೆ ಒಂದು ಕಾಲುವೆಗಳಿಗೆ ಅಥವಾ ಒಂದು ಹಳ್ಳಗಳಿಗೆ ಹೋಗಿ ಸೇರ್ತದೆ. ಅದನ್ನು ಬಿಟ್ಟು ನಾವು ಈ ರೀತಿಯಾಗಿ ಮಾಡಿದ್ರೆ ನಷ್ಟ ಏನಾಗ್ತದೆ ಅಂತ ಹೇಳಿದ್ರೆ ಜಲಪಾತ ಆಗ್ಬೋದು ಅಥವಾ ಇನ್ನಿತರ ಹಾನಿ ಉಂಟಾಗ್ತದೆ. ಹೊರತಾಗಿ ಅದರಿಂದ ಲಾಭ ಏನು ಇಲ್ಲ ಅಂತ ಹೇಳಿ ಇದರಿಂದ ನಮ್ಗೆ ಅರ್ಥ ಆಗುದೇನಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಯನ್ನು ನಾವು ತಡಿಬೇಕಂತ ಹೇಳಿ ಹೊರತಾಗಿ ತಾನು ಬದಲಾಗ್ಬೇಕು ಅಂತ ಹೇಳಿದ್ರೆ ತಾನೇ ಬದಲಾಗ್ತಾನೆ. ಸುಮ್ಮನೆ ನಾವು ಎನರ್ಜಿ ವೇಸ್ಟ್ ಮಾಡ್ಕೋತಿದ್ದೇವೆ ಇನ್ನೊಬ್ರಿಗೆ ಹೇಳಿ ಅನ್ನೋದನ್ನೇ ಈ ಶ್ಲೋಕ ಹೇಳ್ತದೆ. ಇನ್ನೊಂದು ವ್ಯಕ್ತಿ ಅದೇ ಒಂದು ಗುರುಗಳು ಮತ್ತೆ ಹೇಳ್ತಾರೆ, ಈಗ ತುಂಬಾ ಸಿಟ್ಟು ಮಾಡ್ಕೊಂಡಂತಹ ವ್ಯಕ್ತಿಗೆ ನಾವು ಎಷ್ಟೇ ಸಮಾಧಾನ ಮಾಡ್ಕೊ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅವನು ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ. ಅಥವಾ ಸಿಟ್ಟು ಮಾಡ್ಕೋಬಾರ್ದು ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವನಿಗೆ ಕಾಯಿಲೆಗಳು ಬರುವಂತಹದ್ದು ಸಾಧ್ಯತೆಗಳು ಇದೆ ಅಂತ ಹೇಳ್ತಾರೆ. ಅವನು ಹೊರಗೆ ಹಾಕಿದ್ರೆ ಒಂದು ಸಂಬಂಧಗಳು ಕಳ್ಕೊಳ್ಳುವಂತಹ ಶಕ್ತಿ ಕೂಡ ಅದಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ನಿರಂತರವಾಗಿ ಅವನಿಗೆ ಅರ್ಥ ಆಗ್ಬೇಕು, ಇವಾಗ ನಾನು ಸಿಟ್ಟು ಮಾಡ್ಕೋತಿದ್ದೆ ಅಂತ ಹೇಳಿದ್ರೆ ಸಂಬಂಧಗಳು ಹಾಳಾಗ್ತಿದಿವೆ, ಅಥವಾ ಏನೋ ಒಂದು ನನ್ನಲ್ಲೇ ಒಂದು ಬದಲಾವಣೆ ನಾನೇ ತಂದ್ಕೊಳ್ಬೇಕು. ನಾನು ಯಾಕೆ ಸಿಟ್ಟನ್ನು ಬದಲಾಯಿಸ್ಕೊಳ್ಳಿ. ಯಾವ ರೀತಿ ಸಿಟ್ಟು ಅಂತ ಹೇಳಿದ್ರೆ, ಈಗ ನಿನಗೆ ಸಿಟ್ಟಿದೆ ಅಂತ ಹೇಳಿದ್ರೆ ನೀನು ಇವಾಗ ಯಾರೋ ನಿಂಗೆ ವ್ಯಕ್ತಿ, ನೀನು ಒಂದು ಕಲಿಯುವುದ್ರಲ್ಲಿ ಹುಷಾರಿಲ್ಲ, ಅಥವಾ ನೀನು ಕಲಿಯುವುದ್ರಲ್ಲಿ ದಡ್ಡಿ ಇದೆಯಾ, ಅಥವಾ ನಿನ್ ದಡ್ಡ ಇದೆಯಾ ಅಂತ ಹೇಳಿ ಟೀಕೆ ಮಾಡ್ತಾರಲ್ಲ, ಅವಾಗ ನಿನ್ನ ಸಿಟ್ಟು ತೋರಿಸು, ನೀನ್ ಅವರ ಮುಂದೆ ಬೆಳೆದು ನಿಲ್ಲು ಅಂತ ಹೇಳಿ ಈ ಒಂದು ಗುರುಗಳು ಹೇಳ್ತಾರೆ. ಆ ಸಿಟ್ಟಿದೆ ಅಂತ ಹೇಳಿದ್ರೆ ಚಾಲೆಂಜ್ ಆಗಿ ತಗೋದನ್ನ. ಯಾವತ್ತೂ ಕೂಡ ಸಿಟ್ಟಿಂದ ಬೈದು ಪ್ರಯೋಜನವಿಲ್ಲ, ಹೊರತಾಗಿ ಸಂಬಂಧಗಳು ಹಾಳಾಗ್ತವೆ. ಅದರಿಂದ ನೀನು ಚಾಲೆಂಜ್ ಒಳ್ಳೆ ವೇಗ ತೆಗೆದುಕೊಂಡು ಹೋಗು ಅನ್ನೋದೇ ಈ ಶ್ಲೋಕದ ಅರ್ಥ. ಈಗ ನಮ್ಗೆ ಕೂಡ ಈ ಕಲಿಯುಗದಲ್ಲಿ ಹೆಚ್ಚಾಗಿ ನಮ್ಗೆ ಯಾರು ಏನ್ ಹೇಳ್ತಾರೆ ಅದರ ವಿರುದ್ಧವಾಗಿಯೇ ನಾವು ಮಾಡ್ತೇವೆ. ಯಾವುದೋ ಒಂದು ವ್ಯಕ್ತಿ ನಮಗೆ ಒಳ್ಳೇದನ್ನು ಬಯಸಿದ್ರೆ ನಾವ್ ಏನ್ ಮಾಡ್ತೇವೆ, ಆಲಸ್ಯ ಆಗಿರ್ಬೋದು, ಅಥವಾ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅಥವಾ ಇನ್ನಿತರ ಒತ್ತಡಗಳಿರ್ಬೋದು, ನಾವಾಗ ಆ ಒಂದು ನೆಗ್ಲೆಕ್ಟ್ ಮಾಡ್ತೇವೆ. ಸೊ ಅದಕ್ಕಾಗಿ ಶ್ರೀಕೃಷ್ಣ ಹೇಳ್ತಾರೆ, ಯಾವುದೋ ಒಂದು ವ್ಯಕ್ತಿ ನಿಮ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ಕೇಳ್ಬೇಕು ಅಂತ ಪರಿವರ್ತನೆಗಳು ಹೊಂದ್ಬೇಕಂದ್ರೆ ಹೊಂದುತ್ತಾರೆ, ಇಲ್ಲದಿದ್ರೆ ನೀವು ಎಷ್ಟೇ ಹೇಳಿದ್ರು ಕೂಡ ವೇಸ್ಟ್ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಮ್ದು ಏನೇ ಒಂದು ನಿರ್ಧಾರಗಳು ಅನ್ನೋದಿದ್ರೆ ಸೊ ಅದನ್ನ ನಾವೇ ಬದಲಾವಣೆ ಹೊಂದ್ಬೇಕು, ಹೊರತಾಗಿ ಇನ್ನೊಬ್ರು ಬದಲಾವಣೆ ಹೊಂದ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಶ್ರೀಕೃಷ್ಣರು ಹೇಳ್ತಾರೆ. ಸೊ ಹಾಗಾಗಿ ಪರಿವರ್ತನೆ ಹೊಂದ್ಬೇಕಂತ ಹೇಳಿದ್ರೆ ಕೂಡ ನಮ್ಮಲ್ಲೇ ನಾವು ಹುಡುಕಿಕೊಳ್ಬೇಕು. ಈಗ ಯಾರೋ ಒಬ್ರು ನಮಗ್ ಮೋಟಿವೇಟ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಸೊ ಈಗ ನಮಗೆ ಕೂಡ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ಬೇಕು. ಹೌದು, ನಾನ್ ಕೂಡ ಮಾಡ್ಬೇಕು ಅನ್ನೋದು. ಇವರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಈಗ 10th ಮುಗಿದಿದೆ, ಸೊ PUC ಹೋಗುವಾಗ ನಾವು ಹೇಳ್ತೇವೆ, ನೀನ್ ಆರ್ಟ್ಸ್ ಮಾಡೋದಿದ್ರೆ ಸ್ಕೂಲಿಗೆ ಹೋಗ್ಬೇಡ, ಕಾಲೇಜಿಗೆ ಹೋಗ್ಬೇಡ ಅಂತ ಹೇಳ್ತೇವೆ. ಅದು ಮಕ್ಕಳಿಗೆ ಅದು ಇಷ್ಟ ಇರಲ್ಲ, ಅಥವಾ ಅವ್ರಿಗೆ ಕಾಮರ್ಸ್ ಅಂದ್ರೆ ಕಷ್ಟ ಇರ್ಬೋದು, ಅಥವಾ ಸೈನ್ಸ್ ಅಂದ್ರೆ ಕಷ್ಟ ಇರ್ಬೋದು. ಆದ್ರೆ ಮಕ್ಕಳಿಗೆ ಅದು ಇರದಿದ್ದಾಗ ನಾವು ಈ ತರ ಒಂದು
ಒತ್ತಡವನ್ನು ಅವ್ರ ಮೇಲೆ ಹಾಕಬಾರದು. ಹೊರತಾಗಿ ಅವರಿಗೆ ಏನ್ ಇಂಟ್ರೆಸ್ಟ್ ಅದನ್ನು ಮಾಡಿದ್ರು ಕೂಡ ಒಳ್ಳೇದಾಗ್ತದೆ ಅನ್ನೋದೇ ಈ ಶ್ಲೋಕದ ಅರ್ಥ. ಹಾಗಾಗಿ ನಮ್ಮಲ್ಲೇ ನಾವು ಬದಲಾವಣೆ ಕಂಡ್ಕೊಳ್ಳಾಗ ಜೀವನ ಸುಗಮವಾಗಿ ಸಾಗ್ತದೆ. ನನಗೆ ಅನಿಸ್ತು ಈ ಶ್ಲೋಕ ತುಂಬಾ ಉಪಯುಕ್ತ ಈ ಕಲಿಯುಗಕ್ಕಂತ ಹೇಳಿ. ನಿಮ್ಗೆ ಏನಾದ್ರೂ ಈ ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಕಮೆಂಟ್ಸ್ ಅಲ್ಲಿ ಈ ಶ್ಲೋಕಕ್ಕೆ ಅನುಗುಣವಾಗಿ ಏನೇ ಇದ್ರೂ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ. ಅಷ್ಟೇ ಅಲ್ಲದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋಸ್ಗಳು ನಿಮಗೆ ಬೇಗನೆ ಸಿಗ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮುಂದಿನ ಒಂದು ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.